ಇನ್ನು ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನವನ್ನ ತೋರಿಸ್ತಾ ಇದೆ. ಕಳೆದ ಬಾರಿ 19 ಕ್ಷೇತ್ರದಲ್ಲಿ ಪಾಸ್ ಆಗಿತ್ತು. ಬಟ್ ಈ ಬಾರಿ ಏನಾಗಿದೆ, ಸಿಂಗಲ್ ಡಿಜಿಟ್ ತಲುಪ್ತಾ ಇದೆ. ಕೇವಲ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇರೋದು. ಚಿಕ್ಕ ಪುಟ್ಟ ಪಕ್ಷಗಳು LEFP, HAM, RLM ಆ ನಂಬರ್ ಅನ್ನು ಕೂಡ ತಲುಪುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಮೋದ್ ಆಗ್ಲೇ NDA ಸಂಭ್ರಮಾಚರಣೆ ಬಗ್ಗೆ ಹೇಳ್ತಾ ಇದ್ರು. ಹೇಗೆ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಅನ್ನೋದಾಗಿ ಉದಾಹರಣೆ ಸಮೇತವಾಗಿ ವಿವರಿಸ್ತಾ ಇದ್ರು. ಪ್ರಮೋದ್, ಈಗ ನೋಡ್ತಾ ಇರುವಂತ ಟ್ರೆಂಡ್ ಇದರ ಪ್ರಕಾರವಾಗಿ ಹೇಳೋದಾದ್ರೆ ಈ MGB ಈ ರೀತಿಯಾದಂತಹ ಹೀನಾಯ ಪ್ರದರ್ಶನವನ್ನ ಕೊಟ್ಟಿರೋದು ಚಿಕ್ಕ ಪುಟ್ಟ ಪಕ್ಷಗಳು ಹೇಳ್ತಾ ಇದ್ವಿ. HAM, RLM, LEFT ಇದಕ್ಕೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪುತ್ತೆ. ಬಹುಶಃ ಇದು ಎಕ್ಸಿಟ್ ಪೋಲ್ ನಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಪ್ರಮೋದ್, ಚೈತ್ರ, ಬಹುಶಃ ಮಹಾಗಠಬಂಧನ ಇಷ್ಟೊಂದು ಕೆಟ್ಟ ಪರಿಣಾಮಕ್ಕೆ ಅಥವಾ ಒಂದು ರೀತಿ ಸಂಘಟನಾತ್ಮಕವಾಗಿ ಕೂಡ ರಾಜಕೀಯವಾಗಿ ಕೂಡ ಚುನಾವಣೆಯಲ್ಲೂ ಕೂಡ ಅತಿ ಕೆಟ್ಟ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ನ ಕೊಡುಗೆ ಕೂಡ ಖಂಡಿತವಾಗ್ಲೂ ಇದೆ. ಅಫ್ಕೋರ್ಸ್ 199 ಬಂದಂಥ ಸಂದರ್ಭದಲ್ಲಿ RJD ಕಡಿಮೆ ಮಾಡಿಲ್ವಾ ಅಥವಾ RJD ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಆದರೆ ಇಲ್ಲಿರುವಂಥ ಪ್ರಶ್ನೆ, ಕಾಂಗ್ರೆಸ್ ಈಗ ಅಲ್ಲ, 1990 ಬಳಿಕ ಈಗಾಗಲೇ ಜಗನ್ನಾಥ್ ಮಿಶ್ರಾ ಬಿಹಾರದ ಕಟ್ಟಕಡೆಯ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಅವರಾದ ಬಳಿಕ ಯಾವತ್ತೂ ಕೂಡ ಉತ್ತಮ ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತಿಗೂ ಕೂಡ ನಮಗಾಗಲಿ ನಿಮಗಾಗಲಿ ಅಥವಾ ಬಿಹಾರದಿಂದ ಹೊರಗಡೆ ಇರುವಂಥ ಯಾವುದೇ ನಾಯಕನಿಗಾಗಲಿ ಅಥವಾ ಯಾವುದೇ ಸಾಮಾನ್ಯ ಜನರಿಗಾಗಲಿ ಬಿಹಾರದ ಅತಿ ದೊಡ್ಡ ಕಾಂಗ್ರೆಸ್ ನಾಯಕ ಯಾರು ಅಂತ ಸಡನ್ನಾಗಿ ಯಾರಿಗೂ ಕೂಡ ನೆನಪು ಬರಲ್ಲ, ಏಕಾಏಕಿ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಹೀಗಾಗಿ ಇಲ್ಲಿ ನಾಯಕತ್ವದ ಕೊರತೆ ಒಂದು ಭಾಗ, ಆದರೆ ಸಂಘಟನೆ ಇಲ್ಲ. ವಾಸ್ತವದಲ್ಲಿ ತಳಮಟ್ಟದಲ್ಲಿ ಗ್ರೌಂಡ್ನಲ್ಲಿ ಕಾಂಗ್ರೆಸ್ನ ಸಂಘಟನೆ ಅನ್ನುವಂಥದ್ದು ಕಂಪ್ಲೀಟಾಗಿ ಝೀರೋ. ರಾಹುಲ್ ಗಾಂಧಿ ಬರ್ತಾರೆ. ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಚರ್ಚೆ ಮತ್ತು ವಿಶ್ಲೇಷಣೆ ಆಗುತ್ತೆ. ವೋಟ್ ಚೋರಿ ವಿಚಾರವನ್ನು ಜನ ಮುಂದೆ ಇಟ್ಟು ಹತ್ತತ್ರ 1 ತಿಂಗಳ ಕಾಲ ಒಂದು ಬಹುದೊಡ್ಡ ಯಾತ್ರೆಯನ್ನು ಮಾಡ್ತಾರೆ, ಪಾದಯಾತ್ರೆಯನ್ನು ಮಾಡ್ತಾರೆ, ಜನರನ್ನ ರೀಚ್ ಔಟ್ ಆಗುವಂಥ ಪಾದಯಾತ್ರೆಯನ್ನು ಮಾಡ್ತಾರೆ. ವಾಸ್ತವದಲ್ಲಿ ವೋಟ್ ಚೋರಿ ಅನ್ನುವಂಥ ವಿಚಾರ ಏನಿದೆಯಲ್ಲ ಅದನ್ನು ಸರಿಯಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಜನಕ್ಕೆ ಕನೆಕ್ಟ್ ಆಗಿರುವಂಥ ವಿಚಾರ ಖಂಡಿತವಾಗ್ಲೂ ಆಗಿರಲಿಲ್ಲ. ಇಲ್ಲಿ ಎಲ್ಲರೂ ಕೂಡ ವೋಟ್ ಚೋರಿ ಬಗ್ಗೆ ಮಾತನಾಡ್ತೀವಿ, ವೋಟ್ ಚೋರಿ ಆಗಿದೆ ಅಂತ. ಆದರೆ ಬಿಹಾರದ ಜನರನ್ನು ಮಾತನಾಡ್ತಂಥ ಸಂದರ್ಭದಲ್ಲಿ, ಹಿಂದಿನ ಸಂದರ್ಭದಲ್ಲಿ ಕೇವಲ ವೋಟ್ ಚೋರಿ ಅಲ್ಲ, ಇಲ್ಲಿ ಹೆಣ್ಮಕ್ಳು ಚೋರಿ ಆಗ್ತಾ ಇದೆ, ದುಡ್ಡಿನ ಚೋರಿ ಆಗ್ತಾ ಇದೆ, ಬಾಯಿ ಅವ್ರ ಬಹನೋಂಕ ಚೋರಿ ಹೋರ, ಈ ರೀತಿಯಂತ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ನಮ್ಮ ದುಡ್ಡಲ್ಲಿ ಕಳ್ತನ ಆಗ್ತಾ ಇದೆ, ನಮ್ಮ ಮನೆ ಮಕ್ಕಳನ್ನೇ ಕಳ್ತನ ಮಾಡ್ಲಾಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಅದ್ಯಾವುದೋ ವೋಟ್ ಚೋರಿಯನ್ನ. ಹಾಗೆ ಸಂಪರ್ಕದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಟ್ರೆಂಡ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಜೊತೆಗೆ MGB ಹೀನಾಯವಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಏನೇನ್ ಕಾರಣಗಳಿದೆ ಅನ್ನೋದು ಕೂಡ ಈ ಹಂತದಲ್ಲಿ ಸ್ಪಷ್ಟವಾಗ್ತಾ ಇದೆ. ರಿಯಲಿಸ್ಟಿಕ್ ಇಲ್ಲದೆ ಇರುವಂತ ಕೆಲವೊಂದು ಘೋಷಣೆಗಳನ್ನ ಕೊಟ್ಟಿರೋದು ಅದು ಜನರ ನಂಬಿಕೆಯನ್ನ ಗಳಿಸುವಲ್ಲಿ ವಿಫಲವಾಗಿದೆ. ಇದೆಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ ಈ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ರೆ.